ಒಂದಷ್ಟು ಆರೋಪಗಳನ್ನು ಕೂಡ ತಾವು ಮಾಡಿರ್ತೀರಿ. ಅದೇ ನಕಲಿ ದಾಖಲೆಗಳನ್ನ ನಟ ದರ್ಶನ್ ಅವರ ವಿರುದ್ಧ ಒಂದಷ್ಟು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪಗಳನ್ನ ತಾವು ಹೇಳ್ತೀರಿ. ಈ ಆರೋಪದ ಬಗ್ಗೆ ಮಾತನಾಡೋದಾದ್ರೆ. ಅಲ್ಲ, ಆರೋಪ ನಾನು ಮಾಡ್ತಾ ಇಲ್ಲ. ಆರೋಪ ಮಾಡಿರೋದು ಯಾರು? ಆ ದರ್ಶನ್ ಕೊಲೆ ಕೇಸಿನ ಪ್ರಕರಣದಲ್ಲಿ ಇರ್ತಕ್ಕಂಥ ಒಬ್ಬ ಲಾಯರ್, ವಕೀಲರು ಅದನ್ನ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. For business and personal promotions in Suman TV Kannada, please contact 9686376663. ಆ ಪ್ರಸ್ತಾಪದ ಆಧಾರದ ಮೇಲೆ ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಇದರ ಏನಾದರೂ ಸತ್ಯಾಸತ್ಯತೆಗಳಿದ್ರೆ ಅಥವಾ ಸುಳ್ಳು ದಾಖಲೆಗಳೇನೇ ಇದ್ದರೆ ಮೇಲಧಿಕಾರಿಗಳು ಯಾರಿದ್ದಾರೋ ಅವರು ಅದನ್ನು ಪರಿಶೀಲನೆ ಮಾಡಿ, ಏನು ಇವತ್ತು ಸ್ಥಳ ಮಾಜರು ಮಾಡಬೇಕಾದ್ರೂ ಸರಿಯಾಗಿ ಮಾಡಲಿಲ್ಲ ಅನ್ನೋದು, ಅಥವಾ ಬೇರೆ ಏನೋ ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಇವತ್ತು ಯಾರೋ ರೌಡಿ ಶೀಟನ್ನು ತೊಗೊಂಡೋಗ್ಬಿಟ್ಟು ಅದಕ್ಕೆ ಜಾಮೀನೇನೋ ಏನೋ ಹಾಕಿದಾರಂತೆ, ಅದ್ರ ಬಗ್ಗೆ ತನಿಖೆ ಆಗಲಿ. ನಾವ್ಯಾವುದು ಕೂಲಂಕಷವಾಗಿ ಅದನ್ನು ಓದಿಲ್ಲ. ಏನು ಇವತ್ತು ವಕೀಲರು ಏನು ಹೇಳ್ತಾ ಇದ್ದಾರೋ ಅದರ ಆಧಾರದ ಮೇಲೆ ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಅಷ್ಟೇ. ಒಂದಷ್ಟು ತನಿಖಾ ಅಧಿಕಾರಿಗಳ ಹೆಸರು ಕೂಡ ಅದರಲ್ಲಿ ಕೇಳಿ ಬರ್ತಾ ಇರುವಂಥದ್ದು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಲ್ಲ, ತನಿಖಾಧಿಕಾರಿಗಳು ಈಗ ಆಲ್ರೆಡಿ ಅವರು ಈಗ ಅವ್ರ ಮೇಲೆ ನಾನು ಹೋರಾಟಕ್ಕೆ ಕರೆ ಕೊಟ್ಟ ಮೇಲೆ ACP ಚಂದನ್ ಇತ್ತೀಚೆಗೆ ಒಬ್ಬ ಲೋಕಾಯುಕ್ತ ಅಧಿಕಾರಿ ಬಲೆಗೆ ಒಬ್ಬ ಇನ್ಸ್ಪೆಕ್ಟರ್ ಬಿದ್ದಾಗ ಅದರಲ್ಲಿ 20 ಲಕ್ಷದ ಭ್ರಷ್ಟಾಚಾರದ ಆರೋಪ ಈ ಚಂದನ್ ಮೇಲಿದೆ. ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದ ತಕ್ಷಣ ಕೂಡಲೇ ಅವನು ರಾಜೀನಾಮೆಯನ್ನು ಕೊಡಬೇಕು, ಇಲ್ಲ ಸರ್ಕಾರ ಮೇಲಧಿಕಾರಿಗಳು ಅವನನ್ನು ಅಮಾನತು ಮಾಡಬೇಕು. ಅವರನ್ನು ಅಮಾನತು ಮಾಡಬೇಕೆಂಬಂಥ ನಿಟ್ಟಿನಲ್ಲೇ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದು. ಇವತ್ತು ಗಿರೀಶ್ ನಾಯಕ್ ಆತ ಪ್ರಾಮಾಣಿಕವಾಗಿದ್ದಿದ್ರೆ ಇವತ್ತು ತನಿಖೆ ಪಾರದರ್ಶಕವಾಗಿರಬೇಕಾಗಿತ್ತು. ಅವರು ಮನಸ್ಸು ಇಚ್ಛೆ ಯಾರೋ ಒತ್ತಡಕ್ಕೋ ಅಥವಾ ಯಾರೋ ಅವ್ರಿಗೇನೋ ಆಮಿಷಗಳು ಇಲ್ಲ, ಮೇಲಧಿಕಾರಕ್ಕೆ ಹೋಗುವಂತಹ ಆಮಿಷಗಳನ್ನು ಇರ್ಬೋದು, ಇಂತಹ ಒತ್ತಡಗಳಿಗೆ ಮಣಿದವ್ರು ಏನಾದರೂ ತನಿಖೆಯಲ್ಲಿ ಪಾರದರ್ಶಕತೆಯನ್ನು ಮೆರೆದೇ ಇದ್ದಿದ್ರೆ ಅಂಥವ್ರಿಗೂ ಸಹ ಶಿಕ್ಷೆ ಆಗಬೇಕು. ಕೂಡಲೇ ಅವರ ಅಮಾನತಾಗಬೇಕು, ಅವರನ್ನು ಕೂಡಲೇ ಬಂಧಿಸಿ ಕಾನೂನಾತ್ಮಕವಾಗಿ ನ್ಯಾಯಾಂಗದ ತನಿಖೆ ಅವ್ರ ಮೇಲೇನೂ ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ. ಆ ಹೋರಾಟ ನಡೀಲಿಕ್ಕೆ ಇವತ್ತು ಪೊಲೀಸ್ ಅಧಿಕಾರಿಗಳು ಬಿಟ್ಟಿಲ್ಲ. ಆದರೂ ಸಹ ಎಲ್ಲೊಂದು ಕಡೆ ತೃಪ್ತಿ ಇದೆ, ನಾವು ಹೋರಾಟ ಮಾಡಿದಷ್ಟೇ ತೃಪ್ತಿ ಇದೆ. ಓಕೆ, ನಟ ದರ್ಶನ್ ಅವರ ಕೇಸಲ್ಲಿ ಒಂದಷ್ಟು ಟ್ವಿಸ್ಟ್ಗಳು ಕೇಳಿ ಬರ್ತಾ ಇದೆ, ನೋಡ್ತಾ ಇದೀವಿ ನಾವು ಕೂಡ. ಸೊ ಇನ್ನು ಅವರು ರಿಲೀಸ್ ಆಗ್ತಾರೆ ಅಂತ ಅನ್ಸುತ್ತಾ ಸರ್ ತಮಗೆ? ಅಲ್ಲ, ರಿಲೀಸ್ ಆಗ್ತಾರೆ ಬಿಡ್ತಾರೆ ಅನ್ನೋದು ಅದು ನಾವು ಹೇಳಲಿಕ್ಕಾಗಲ್ಲ. ಅದು ನ್ಯಾಯಾಲಯದಲ್ಲಿ ಇರಬೇಕಾದಾಗ ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕಾಗಲ್ಲ. ಅದು ಅದಕ್ಕೆ ಆದಂತಹ ಪರಿಣತ ಹೊಂದಿರತಕ್ಕಂಥ ವಕೀಲರಿದ್ದಾರೆ, ನ್ಯಾಯಾಧೀಶರಿದ್ದಾರೆ. ಅದನ್ನು ಪ್ರತಿಯೊಂದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಬೇಲ್ ಸಿಗಬೇಕು ಅಥವಾ ಹೊರಗೆ ಬರಬೇಕು ಅನ್ನೋದು ಅವ್ರು ನಿರ್ಧಾರ ಮಾಡ್ತಾರೆ. ಅವ್ರಿಗೇನಾದರೂ ಈ ತನಿಖಾಧಿಕಾರಿಗಳ ಕೊಟ್ಟಿರ್ತಕ್ಕಂತಹ ಒಂದು ವರದಿಗಳ ಆಧಾರದ ಮೇಲೆ ಏನಾದರೂ ತೊಂದರೆ ಆದರೆ ಮುಂದೊಂದು ದಿನ ಮತ್ತೊಂದು ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ನಾವು ಕರೆ ಕೊಡ್ತೀವಿ ಅಂತ ಹೇಳ್ತೀವಿ.